ಏನು ಚಿನ್ನುವ? ಹ್ಯಾಪಿ ಮಾರ್ನಿಂಗ್ ಚಿನ್ನಮ್ಮ. ಬಂಗಾರ ನಮ್ಮ ನೀನು. ಊನು ಬಂಗಾರ, ಊನು ಮಗ್ನೆ, ಊನು ಮಗ್ನೆ. ಅಮ್ಮ ಏನಾಗ್ಬಿಟ್ಟಿದ್ದ? ನಾನೆಲ್ಲಪ್ಪ ಜಿಜಿ ಜಿಜಿ ಜಿಜಿ. ಚಾಮಿ ಕೈ ಮುಗಿಂಡ ಆಫೀಸಿಗೆ ಬರ್ತೀಯಾ? ಗುಡ್ ಮಾರ್ನಿಂಗ್ ನನ್ನ. ನೀನು ಹೇಳು ಕಂದ. ಹ್ಯಾಪಿ ಮಾರ್ನಿಂಗ್. ಏ ನೋ ಬಾ ಮಗ್ನೆ, ಆಫೀಸಿಗೆ ಬರ್ತೀಯಲ್ಲ ನೀನು. ಗುಮ್ಮ ಅಯ್ಯೋ ಇದೇಳು ಜಾಣ ಮರಿ ಬಿದ್ದು ಮಾ ಆಕು ಬಂಗದ ಬಿದ್ದಿದ್ದು. ಏ ಮೇಲೆ ಹೋಗಿಲ್ಲ ಬಾ. ಇಲ್ಲ ಹೋಗಿಲ್ಲ ಬಾ. ಪಪ್ಪ ಇಲ್ಲ, ಹೋದ್ರು. ಬಾ. ಏನ್ಮಾ ಹೋದ್ರಮ್ಮ ಆಫೀಸ್ಗೆ ಹೋದ್ರು, ಬರ್ತಾರೆ ಬಾ. ಬಾ ಬರು ನನ್ನ ಬರ್ಬೇಕು ಬಾ. ಕಾಲ್ ಮಾಡ್ಕೊಡ್ತೀನಿ ಬಾ. ಕಾಲ್ ಮಾಡ್ಕೊಡ್ತೀನಿ ಕಂದು. ₹100 ಇದು ನನ್ನಮ್ಮ, ಇದು ಕೊಡ್ತೀನಮ್ಮ. ಹಸ್ಬೆಂಡು ಟೆಂಪಲ್ಗೆ ಹೋಗಿದ್ರು, ನಾನು ನನ್ನ ಮಗಳಿಬ್ಬರೇ ಇದ್ವಿ ಮನೆಯಲ್ಲಿ. ಎದ್ದಿದ ತಕ್ಷಣ ನಮ್ಮ ಹಸ್ಬೆಂಡ್ನ ಕೇಳ್ತಾಳೆ ಅಪ್ಪಾಜಿ ಅಂತ. ಇವತ್ತು ಇರಲಿಲ್ಲಲ್ಲ, ಒಂದೊಂದು ಟೈಮು ವಾಕ್ ಮಾಡೋಕ್ಕಂತ ಟೆರೆಸ್ ಮೇಲೆ ಹೋಗಿರ್ತಾರೆ. ಎದ್ದಾಗ ಅಲ್ಲಿ ಹೋಗಿದ್ದಾರೆ ಮೇಲೆ ಅಂತೇಳಿ ಅಲ್ಲಿ ಹೋಗ್ತಾಯಿದ್ರು. ಇಲ್ಲ ಬಾಮ್ಮ ಅಂತ ಹೇಳಿ ಡೈವರ್ಟ್ ಮಾಡಿ ಈಗ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಆಲ್ಮೋಸ್ಟ್ 8:30 ಆಗಿಬಿಟ್ಟಿದೆ ನೋಡಿ. ರಂಗೋಲಿ ಬಾಕ್ಸ್ ತೊಗೊಂಬಂದು ಕೊಡ್ತಾ ಇದ್ದಾರೆ, ನಾನು ಒರೆಸ್ತಾ ಇದ್ದರೆ. ನಮ್ಮ ಹಸ್ಬೆಂಡ್ ಇಲ್ಲ ಅಂದರೆ ಒಂಥರ ನಮಗೆ ಡೇನೇ ಕಂಪ್ಲೀಟ್ ಆಗೋಲ್ಲ. ಆ್ಯಂಡ್ ಒಂಥರ ನನಗೆ ಪರ್ಸ್ನಲಿ ಇಷ್ಟನೇ ಆಗೋಲ್ಲ. ಮನೆಯಲ್ಲಿ ಅವರಿಲ್ಲ ಅಂದರೆ ಏನು ಮಾಡೋಕ್ಕೂ ಮೂಡಿರಲ್ಲ. ಒಂದು ಡೇ ಆಯಿತು ಓಕೆ ಅನಿಸ್ಬಿಡುತ್ತೆ. ನನ್ನ ಮಗಳು ಬೇರೆ ಇರೋದಕ್ಕೆ ನಾನು ಇಬ್ಬರೇ ಇದ್ದೀವಿ. ಇಲ್ಲಾಂದರೆ ನಾನು ನಮ್ಮ ಮಮ್ಮಿ ಮನೆಗೆ ಹೊರಟೋಗ್ತೀನಿ, ಇರೋದೆಲ್ಲ ಒಬ್ಬಳೇ. ಇವಾಗ ಮಗಳಿರ್ತಾರಲ್ವ, ಇರೋಣ, ಯಾಕೆ ಸುಮ್ಮನೆ ಹೋಗೋದು ಬರೋದು ಅಂತ ಅನ್ನಿಸ್ತು. ಓಕೆ ಅಂತೇಳಿ ನಾನು ನನ್ನ ಮಗಳಿದ್ವಿ. ಬೆಳಗ್ಗೆ ಎಲ್ಲ ಎದ್ದಿದ ತಕ್ಷಣ ಸ್ವಲ್ಪ ನೋಡಿ ಈ ಥರ ಎಲ್ಲ ಗಿಡಗಳಿಗೆ ನೀರು ಹಾಕ್ಬಿಡ್ತೀವಿ. ಈಗ ಗಿಡಗಳು ತಂದಿರೋದ್ರಿಂದ ಇದು ರೋಸು ಅವತ್ತು ಫಸ್ಟ್ 2 ಹೂವು ಬಿಟ್ಟಿದ್ದಕ್ಕೆ ನನ್ನ ದೇವ್ರಿಗೆ ಕೊಟ್ಟಿದ್ದೆ. ಇವಾಗ ಮತ್ತೆ ಮೊಗ್ಗು ಬರ್ತಾಯಿದೆ. ಇಲ್ಲೆಲ್ಲ ಸ್ವಲ್ಪ ಚಿಗುರು ಬರ್ತಾಯಿದೆ ನೋಡಿ. ನಾನು ಇದನ್ನು ಏನೋ ಹಾಕಿದ್ದೀನಿ, ಅದು ಬೆಳೆದ ಮೇಲೆ ಹೇಳ್ತೀನಿ. ಇದರಲ್ಲಿ ಅವಾಕಾಡೋ ಹಾಕಿದ್ದೀನಿ, ನೋಡೋಣ ಗ್ರೋತ್ ಆಗುತ್ತೋ ಇಲ್ಲೋ. ಇಲ್ಲಿ ಫುಲ್ಲು ಕಂಪ್ಲೀಟ್ಲಿ ಒಣಗೋಗಿತ್ತು. ಲಾಸ್ಟ್ ವೀಡಿಯೋಸಲ್ಲಿ ನೀವು ನೋಡಬಹುದು. ಬಟ್ ಇಲ್ಲಿ ಇದೊಂದು ಎಲೆ ಬಂದಿದೆ ಆ್ಯಂಡ್ ಒಂದು ಸ್ವಲ್ಪ ಚಿಗುರ್ತಾಯಿದೆ ಸಹ. ತುಳಸಿ ಗಿಡ ಅಂತೂ ಪರವಾಗಿಲ್ಲ, ಗ್ರೋತ್ ಆಗ್ತಿದೆ. ನಾನೊಂದು ಅಲ್ಲಿ ಬ್ಲ್ಯಾಕ್ ಕಲರ್ ಲೈನ್ ಇದೆಯಲ್ಲ, ಅದ್ರ ಮೇಲೆ ಗ್ರೋತ್ ಆಗುತ್ತೆ ನೋಡೋಣ ಅಂತೇಳಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅಂತ. ಸರಿ ಓಕೆ ಅಂತ ಹೇಳಿ ಪಾಲಕ್ ಚಪಾತಿ ಮಾಡ್ಕೊಳಕ್ಕೆ ಪಾಲಕ್ ಸೊಪ್ಪಿತ್ತು, ಅದಕ್ಕೋಸ್ಕರ ಪಾಲಕ್ ಸೊಪ್ಪನ್ನ ಕುದಿಯೋಕ್ಕಿಟ್ಟು ಮಗಳಿಗೆ ಒಂದು ಲೋಟ ಹಾಲು ಕಾಯಿಸ್ಬಿಟ್ಟು ಕುಡಿಸ್ತಾ ಇದ್ದೀನಿ. ಸ್ವಲ್ಪ ಸ್ಟೋರೀಸ್ ಎಲ್ಲ ಹೇಳ್ಕೊಂಡು ನೆಕ್ಸ್ಟು ಹಾಲು ತೊಗೊಂಬಂದ್ಬಿಡೋಣ ಮತ್ತೆ ಅಂತ ಹೇಳಿ ಹೋಗಿ ಕರ್ಕೊಂಡು ಹೋಗ್ತಾಯಿದ್ದೆ ಅಂಗಡಿಗೆ. ಅದು ಈಗ ಅಂಗಡಿಗೆ ಸೈಕಲಲ್ಲೇ ಕರ್ಕೊಂಡು ಹೋಗಬೇಕು. ಸೈಕಲ್ ಬಿಟ್ಟೋದ್ರೆ ಇಲ್ಲಮ್ಮ ಸೈಕಲಲ್ಲಿ ಹೋಗೋಣ ಮಮ್ಮಿ, ಸೈಕಲ್ ಅಂತ ಕೇಳ್ತಾರೆ. ನಾವು ಹಾಲೆಲ್ಲ ತೊಗೊಂಡು ರಿಟರ್ನ್ ಮನೆಗೆ ಬರ್ತಾಯಿದ್ವಿ. ಅಪ್ಪಾಜಿ ಅಂತ ಕೇಳ್ತಾಯಿದ್ರು ಪಾಪ. 1 ಸೆಕೆಂಡು ಬಿಟ್ಟಿರೋದಿಲ್ಲ, ಎಲ್ಲದರಲ್ಲೂ ಅಪ್ಪಾಜಿ ಬೇಕು ನನಗೆ, ಅಪ್ಪಾಜಿ ಅಂತ ಎಷ್ಟು ಸಲ ಕೇಳ್ತಾರೋ. ಆ್ಯಂಡ್ ಮನೆಗೆ ಬಂದಮೇಲೆ
ನಾನು ಹಾಲು ತೊಗೊಂಬಂದಿರೋದನ್ನು ಕಾಯಿಸಿಟ್ಬಿಡ್ತೀನಿ. ಆ ಫ್ರಿಡ್ಜ್ ಒಂದು ಕೆಟ್ಟೋಗ್ಬಿಟ್ಟಿದೆ, ನಾವು ರೆಡಿ ಮಾಡಿಸ್ಕೊಳ್ಬೇಕು. ಬಟ್ ರೆಡಿ ಮಾಡೋದು ಬೇಡ, ಹೊಸ ತೊಗೋಣ ಅಂತೀನಿ. ನನ್ನ ಹಸ್ಬೆಂಡ್ ರೆಡಿ ಮಾಡಿಸಿಲ್ಲ, ಸೊ ಹಾಲನ್ನ ಕಾಯಿಸಿಡ್ತೀನಿ ನಾನು. ಇವತ್ತು ಡಿಟಾಕ್ಸ್ ಡ್ರಿಂಕ್ ಏನು ಮಾಡ್ಕೊಳೋದು ಬೇಡ ಅಂತೇಳಿ ಕಿವಿ ಫ್ರೂಟ್ದು ಮಾಡ್ಕೊಳ್ತಾಯಿದ್ದೀನಿ. ಜಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಅಷ್ಟೇ. ಇದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸ್ವಲ್ಪ ಹುಳಿ ಅನಿಸುತ್ತೆ ಇದು ಫ್ರೂಟು, ಬಟ್ ಓಕೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದೇ ಫ್ರೂಟ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಒಬ್ಬಳೇ ಇದ್ದೆ ಅಲ್ವಾ ಇವತ್ತು, ಮಗಳೆಲ್ಲ ಕುಡಿಯೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಲೋಟದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬಳೇ ಕೂತ್ಕೊಂಡು ಕುಡಿತಾ ಇದೆ. ಯಾವಾಗಲೂ ಹಸ್ಬೆಂಡ್ ಜೊತೆಲಿರೋರು ಒಂಥರ ಬೇಜಾರು ಮನೆಯಲ್ಲಿ ಅವರಿಲ್ಲ ಅಂದರೆ. ಪಾಲಕ್ ಸೊಪ್ಪು ಕುದಿಸಿದ್ದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಚಪಾತಿ ಹಿಟ್ಟಲ್ಲಿ ಹಾಕಿ ನೀಟಾಗಿ ನಾದ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ನಾನು ಫಸ್ಟ್ ಜಾಸ್ತಿ ಮಾಡ್ತಾಯಿರಲಿಲ್ಲ, ಈಗ ತುಂಬ ಮಾಡ್ತೀನಿ. ಅದು ಚಪಾತಿ ಈಟಲ್ವಾ, ಪಾಲಕ್ ಸೊಪ್ಪು ಬಂದು ತಂಪು, ಸೊ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ಅದಕ್ಕೋಸ್ಕರ ಚಪಾತಿ ಮಾಡಿದ್ರೆ ಜಾಸ್ತಿ ಪಾಲಕ್ ಸೊಪ್ಪು ಯೂಸ್ ಮಾಡ್ತೀನಿ. ಬೀಟ್ರೂಟು ಯೂಸ್ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಬೀಟ್ರೂಟ್ದು ನಾನು ವೀಡಿಯೋಸಲ್ಲಿ ತೋರಿಸಿಲ್ಲ. ಚಪಾತಿಗೆ ಹೆಸರುಕಾಳು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಹೆಸರುಕಾಳು ಪಲ್ಯ ಒಳಗಡೆ ಒಂದು ಟೊಮೊಟೊ ಹಾಕಿ ನಾನು ಕುದಿಸ್ಕೊತೀನಿ. ಆಲೂಗಡ್ಡೆ ಸಹ ಹಾಕ್ಬೋದು, ನನಗೆ ಇಷ್ಟ ಆಗೋದಿಲ್ಲ ಆಲೂಗಡ್ಡೆನೂ ಈಟ್ ಅಂತ ಹೇಳಿ. ಹೆಸರುಕಾಳು ತಂಪು, ನನಗೆ ಬಾಡಿ ತುಂಬ ಅಂದರೆ ತುಂಬ ಈಟಾಗಿದೆ, ಅದಕ್ಕೋಸ್ಕರ ಅದಕ್ಕೆ ಅದನ್ನು ಕುದಿಯೋಕೆ ಇಟ್ಬಿಟ್ಟು ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಜಜ್ಕೊಂಡು ಸೈಡಲ್ಲಿ ಇಟ್ಕೊಂಡೆ. ಇಲ್ಲಿ ಚಪಾತಿನ ಹತ್ಕೊಂಡು ಇದ್ದೆ ಅಲ್ವಾ, ನೋಡಿ ಈ ಥರ ರೌಂಡಾಗಿ ಮಾಡಿ ಈ ಥರ ಈಸಿಯಾಗಿ ಮಾಡಿ ಸೈಡ್ಗೆ ಹಟ್ಕೊಬಿಡ್ತೀನಿ ನಾನು. ಬಿಕಾಸ್ ಒಂದೇ ಸಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈ ಥರ ಆದರೆ ಬೇಗ ನಾನು ಉದ್ದುಬಿಟ್ಟು ಸುಟ್ಕೊಬಿಡ್ತೀನಿ, ಅದಕ್ಕೋಸ್ಕರ. ಆ್ಯಂಡ್ ನಮ್ಮ ಹಸ್ಬೆಂಡ್ ಇಲ್ಲ ಅಲ್ವಾ ಮನೆಯಲ್ಲಿ, ಅದಕ್ಕೆ ನಮಗೆ ಒಂಥರ ಬೇಜಾರು ಏನು ಮಾಡ್ಕೊಳಕ್ಕೂ. ಅದಕ್ಕೆ ನಾನು ಬ್ರೇಕ್ಫಾಸ್ಟ್ಗೆ ಡೈರೆಕ್ಟ್ ಚಪಾತಿ ಮಾಡ್ಕೊಂಡು ಹೆಸರುಕಾಳು ಪಲ್ಯ ಮಾಡ್ಕೊಂಬೇಡ, ನೈಟ್ ಬರ್ತಾರಲ್ಲ ಅಂತ ಅಂದ್ಕೊಂಡು ಮಾಡಿಕೊಂಡೆ. ಬಟ್ ಅವರು ನೈಟ್ ಬರಲ್ಲ ಅಂತ ಹೇಳಿದ್ರು ನನಗೆ, ನಾಳೆದ್ದು ಮಾರ್ನಿಂಗ್ ಅಂತ. ಅದಕ್ಕೋಸ್ಕರ ಮಾಡ್ಕೊಂಡೆ. ಬಟ್ ಟಿಫನ್ನೇ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ. ಮಾಡಿದ್ದೀನಿ ಅಡುಗೆ, ಟಿಫನ್ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಅಡುಗೆ ಮಾಡುವಾಗ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೆ. ಮಾಡಿಸ್ತಾ ಇದ್ದೀರಾ? ಏನು ಮಾಡಿಸ್ತಾ ಇದ್ದೀರಾ? ಪಾಚಿ ಮಾಡಿಸಿ. ನನಗೆ ಡಿಸ್ಟರ್ಬ್ ಮಾಡಲ್ಲ ಪಾಪ, ಅವರು ಅಡುಗೆ ಮಾಡಬೇಕಾದ್ರೆ ಒಂದೊಂದು ಸಲ ಮಾಡ್ತಾರೆ. ಹೋಗಮ್ಮ ಕುತ್ಕೊಂಡು ಆಟಾಡ್ಕೋ ಗೊಂಬೆಯಲ್ಲಿ ಅಂತ ಹೇಳಿದಕ್ಕೆ ಗೊಂಬೆ ನೋಡಿ ನೀಟಾಗಿ ಹಾಕ್ಕೊಂಡು ಮಲಗಿಸ್ತಾ ಇದ್ದೀನಿ ಅಮ್ಮ ನಾನು ಅಂತ ಹೇಳಿ. ಕಾಲೆಲ್ಲ ನೀಟಾಗಿ ಇಡ್ತಾ ಇದ್ದಾರೆ ಗೊಂಬೆಗೆ. ತುಂಬ ಮುದ್ದು, ಪಾಚಿ ಅಂತ ನಾನು ನನ್ನ ಮಗಳಿಗೆ ಹೇಳ್ದಂಗೆ ಅವರು ಗೊಂಬೆಗೆ ಹೇಳ್ತಾ ಇದ್ದಾರೆ. ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಪಾಚಿ ಮಾಡ್ತಾರೆ. ಕಂದ ಸಾಂಗ್ ಹೇಳ್ತಾರೆ. ನಾನು ಕಂದಮ್ಮ ಸಾಂಗ್ ಹೇಳಿ ನನ್ನ ಮಗಳಿಗೆ ಚಿಕ್ಕ ವಯಸ್ಸಿಂದನೂ ಮಲಗಿಸೋದು. ಸೊ ಅವರು ಸಹ ಗೊಂಬೆಗೆ ಕಂದಮ್ಮ ಸಾಂಗ್ ಹೇಳಿ ಮಲಗಿಸ್ತಾ ಇದ್ದರು. ಆ್ಯಂಡ್ ಆಟ ಆಡ್ಕೊಳ್ಳಿ ಅಂತ ಹೇಳಿ ನಾನು ಕಿಚನ್ಗೆ ಮತ್ತೆ ಬಂದು ಚಪಾತಿ ಎಲ್ಲ ಸುಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಪಾಲಕ್ ಚಪಾತಿ ಯಾರಾದರೂ ಆಗಲಿ ತುಂಬ ಚೆನ್ನಾಗಿರುತ್ತೆ, ಯಾರೂ ಬೇಡ ಅನ್ನಲ್ಲ. ಒಂದು ತಿನ್ನತ್ರ 2 ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಅಡಿಟ್ ಆಗಿಬಿಟ್ರೆ ನಾರ್ಮಲ್ ಚಪಾತಿ ತಿನ್ನೋಕ್ಕೆ ಇಷ್ಟನೇ ಆಗೋಲ್ಲ. ಏನಾದರೂ ಇರಲೇಬೇಕಪ್ಪ ಚಪಾತಿಗೆ, ಈ ಥರ ಸೊಪ್ಪು ಆಗಲಿ ಬೀಟ್ರೂಟ್ ಆಗಲಿ. ಆ್ಯಕ್ಚುಲಿ ಪನ್ನೀರಲ್ಲಿ ಸಹ ಚಪಾತಿ ಮಾಡ್ಬೋದು, ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿ, ಅದು ತುಂಬ ಚೆನ್ನಾಗಿರುತ್ತೆ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಮತ್ತು ಅಡುಗೆ ಮಾಡ್ತಾಯಿದ್ರೆ ಮನಸ್ಸಿರಲ್ವಲ್ಲ, ಮಗು ಏನು ಮಾಡ್ತಾಯಿದೆ ಅಂತ. ಸೊ ಮತ್ತೆ ನೋಡಿದೆ ನಾನು ಏನು ಮಾಡ್ತಾಯಿದ್ದಾರೆ ಅಂತ. ಗೊಂಬೆಗಳನ್ನ ಹೊರಗಡೆ ಕರ್ಕೊಂಡೋಗೋದು, ಒಳಗಡೆ ಕರ್ಕೊಂಬರೋದೆಲ್ಲ ಮಾಡ್ತಾಯಿದ್ರು ಪಾಪ. ಯಾರಾದರೂ ಒಬ್ಬರಿದ್ರೆ ಆಟ ಆಡಿಸ್ಕೊಂಡಿರ್ತಾರೆ. ನಮ್ಮ ಮನೇಲಿ ನನ್ನ ಮಗಳನ್ನ ನಾನೇ ನೋಡಿಕೊಂಡು ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಥರ ಏನಾದರೂ ನೋಡ್ತಾ ಇರಬೇಕು, ಅಲ್ಲಿ ನೋಡಬೇಕು ಇಲ್ಲಿ ನೋಡಬೇಕು. ಓಕೆ ಆಟ ಆಡ್ತಾ ಇದ್ದಾರಲ್ಲ ಅಂತ ಮತ್ತೆ ನೋಡಿಕೊಂಡು ಮತ್ತೆ ಕಿಚನಿಗೆ ಬಂದೆ. ಆಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟಿರ್ತೀನಿ ನಾನು ನನ್ನ ಮಗಳನ್ನ ನೋಡೋಕ್ಕೆ ಹೋದಾಗ. ಇಲ್ಲಿ ಚಪಾತಿ ಒಂದು ಕಡೆ ಸುಟ್ಕೊಂಡು ಒಂದು ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ ಪಲ್ಯಗೆ ಅಂತೇಳಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಿಂಪಲಾಗಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೆಸರುಕಾಳು ಪಲ್ಯ, ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಒಗ್ಗರಣೆ ಅಷ್ಟೇ ಹಾಕ್ಕೋಬೇಕು. ಬೇಯಿಸಿಟ್ಟಿರೋ ಕಾಳನ್ನ ಮಿಕ್ಸ್ ಮಾಡಿಕೊಂಡು ಮನೇಲಿ ಮಾಡಿರುವಂತಹ ಸಾಂಬಾರು ಪೌಡ್ರ್ ಹಾಕ್ಕೊಳ್ತೀನಿ. ಜಾಸ್ತಿ ಖಾರದ ಪುಡಿ ಯೂಸ್ ಮಾಡ್ತಾರೆ, ಬಟ್ ನನಗೆ ಅದು ಇಷ್ಟ ಆಗೋಲ್ಲ ಖಾರದ ಪುಡಿ. ಸೊ ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪೌಡ್ರ್ ಹಾಕ್ಕೊಂಡಿನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಸಾಕು. ಒಂದು 2 ಮಿನಿಟ್ಸು ಚೆನ್ನಾಗಿ ಪಲ್ಯನೇ ರೆಡಿ ಆಗಿಬಿಡುತ್ತೆ. ಬಿಕಾಸ್ ಕಾಳೆಲ್ಲ ಫಸ್ಟೇ ಬೆಂದಿರುತ್ತಲ್ಲ. ನಾವು ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಮಗಳು ಇಲ್ಲಿ ದೇವರಿಗೆ ದೀಪ ಹಚ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಜಸ್ಟ್ ದೀಪ ಒರೆಸ್ಬಿಟ್ಟು ದೇವ್ರ ಮನೆ ದೀಪ ಹಚ್ತೀನಿ ಅಷ್ಟೇ. ನಾನು ಆಫೀಸ್ಗೆ ಹೋಗ್ತಾಯಿದ್ರೆ ವಾರ ಮಾಡೋದಿದ್ರೆ ಅಷ್ಟೇ ಡೀಪ್ ಕ್ಲೀನ್ ಮಾಡ್ತೀನಿ. ನಾನು ಪೂಜೆ ಮಾಡ್ತಾಯಿದ್ದಕ್ಕೆ ಕೊಡುಮ ನಾನು ಮಾಡ್ತೀನಿ ಅಂತ ಹೇಳಿ ನಮ್ಮ ರಾಜ್ಕುಮಾರಿನೂ ಸಹ ಪೂಜೆ ಮಾಡ್ತಾಯಿದ್ರು. ನಾನು ಡೈಲಿ ತುಪ್ಪದ್ದು ಒಂದು ದೀಪಗಳ ಥರ ಮಾಡಿಟ್ಕೊಂಬಿಟ್ಟಿದ್ದೀನಿ, ಅದರಲ್ಲಿನೇ ಆರತಿ ಮಾಡ್ತೀನಿ. ಕರ್ಪೂರ ಹಚ್ಚಲ್ಲ ದೇವರಿಗೆ ನಾನು, ಇದೇ ತುಪ್ಪದ ದೀಪನಲ್ಲೇ ಅಲ್ಲೇ ಮಂಗಳಾರತಿ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಆಫೀಸ್ಗೆ ಈ ಥರ ರೆಡಿಯಾಗಿದ್ದೆ ನಾನು. ಡ್ರೆಸ್ಸು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು
ಆ್ಯಂಡ್ ನನ್ನ ಮಗಳು ನೋಡಿ ಫುಲ್ಲು ನಾನು ನಡ್ಕೊಂಬರ್ತೀನಿ ಅಮ್ಮ ನೀವು ಹೋಗಿ ಅಂತ ಹೇಳಿ ಅವರೇ ನಡ್ಕೊಂಬರ್ತಾಯಿದ್ದಾರೆ. ಬಟ್ ಓಕೆ, ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೆ, ಹೋಗ್ತಾ ಇದ್ದೀನಿ ಆಫೀಸ್ಗೆ. ಮಗನೇ ಏನು ಏನು ಏನಪ್ಪ? ಜೋರಾಗಿ ಹೇಳಿ. ಏನು ಬರಿತಾ ಇದ್ದೀರಾ ರಾಜ್ಕುಮಾರಿ? ಉದ್ವಿತಾ ಬರಿತಾ ಇದ್ದೀರಾ ನನ್ನಮ್ಮ ನೀವು? ವೆರಿ ಕ್ಯೂಟಿ. ಅಮ್ಮ ಚುಚ್ಚಬಾರ್ದಮ್ಮ, ಅಯ್ಯೋ ಡಮ್ ಅಂದ್ಬಿಡುತ್ತೆ. ಅಪ್ಪಾಜಿ ಹೆಸ್ರೇನಮ್ಮ? ರಾಕೇಶ. ಮಮ್ಮಿ ಹೆಸ್ರೇನಮ್ಮ? ಪಪ್ಪ ಹೆಸ್ರದು. ಓಕೆ ಕಂದ. ಪಪ್ಪ ಹೆಸರು? ಹೌದಾ. ನಾವೇನಾದರೂ ಓಪನ್ ಮಾಡಿ ನೋಡ್ತಾ ಇರ್ತೀವಿ ಏನಾದರೂ ವರ್ಕ್ ಇದ್ರೆ ಅಂತೇಳಿ ಲ್ಯಾಪ್ಟಾಪಲ್ಲಿ. ನಮ್ಮ ಮೇಡಮನ್ನು ಸಹ ಓಪನ್ ಮಾಡಿಮ್ಮ ಆಪ್ರೇಟ್ ಮಾಡ್ತೀನಿ ಅಂತ ಹೇಳಿ ಹೇಗೆ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಒಬ್ಬರು ವಿಡಿಯೋ ಮಾಡಿದ್ದಾರೆ ನಮ್ಮ ಕಂಪನಿಲಿ ವರ್ಕ್ ಮಾಡೋರು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೋಡಿ ಎಷ್ಟು ಮುದ್ದಾಗಿ ಮಾಡ್ತಾಯಿದ್ದಾರೆ. ನಾನು ಆಪ್ರೇಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಆಪ್ರೇಟ್ ಮಾಡ್ತಾಯಿದ್ದೀನಿ, ನೋ ಫೋಟೋ ಅಂದರೆ ಫೋಟೋ ತೆಗಿಬೇಡಿ, ನೋ ಅಂತೆಲ್ಲ ಹೇಳ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಇಂಟ್ರೆಸ್ಟು ಪ್ರೆಸ್ ಮಾಡೋಕ್ಕೆ, ಆ ಬಟನ್ಸ್ನ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋಕ್ಕೆ. ಅದೇನಾದರೂ ನಾವು ಬಟನ್ ಆಫ್ ಮಾಡಿಬಿಟ್ಟಿದ್ರೆ ಸ್ವಿಚ್ ಆನ್ ಮಾಡಿದ್ರೆ ಮಮ್ಮಿ ಬಂತು ಅಂತ ಫುಲ್ ಖುಷಿಯಾಗಿ ಹೋಗ್ತಾರೆ. ಸೊ ಅವ್ರಿಗೇನು ಗೊತ್ತಿದೆ ಅದನ್ನು ಮಾಡ್ತಾರೆ ಅವ್ರು. ನಾನು ಹಳೆ ಫೋನು ಆನ್ ಆಗಲಿ ಅದು ಕೆಟ್ಟಿದೆ, ಬಟ್ 4-5 ಮಂತ್ಸ್ ಬೇಬಿಯಿಂದನೇ ಲ್ಯಾಪ್ಟಾಪ್ ಹತ್ರ ಹಿಂಗೆ ಪ್ರೆಸ್ ಮಾಡೋದು ಕಲ್ತ್ಕೊಂಡಿದ್ರು. ಆ್ಯಂಡ್ ಇಲ್ಲಿ ನಮ್ಮ ಕಂಪನಿಲಿ ಅಚೀವ್ಮೆಂಟ್ ಸೆಲೆಬ್ರೇಷನ್ ಇತ್ತು. ಬಸ್ಸು ಸರ್ ಬಂದು ಇಲ್ಲಿ ಕೇಕ್ಸ್ ತಿನ್ನಿಸ್ತಾಯಿದ್ರು. ಜಾಸ್ತಿ ತಿನ್ನಿಸ್ಬೇಡಿ ಸರ್ ಅಂತ ಹೇಳ್ತಾಯಿದ್ದೆ. ನಮ್ಮ ಕಂಪನಿಯಲ್ಲಿ ಹಾರ್ಟ್ಫುಲ್ಲಿ ತುಂಬ ಇಷ್ಟಪಡುವಂತಹ ವ್ಯಕ್ತಿ ಬಸ್ಸು ಸರ್ ಸಹ. ತುಂಬ ಇಷ್ಟಪಡ್ತಾರೆ ನನ್ನ ಮಗಳನ್ನ. ಆ್ಯಂಡ್ ಇಲ್ಲಿ ರಮೇಶ್ ಸರ್ ಚರಿ ತಿನ್ನಿಸ್ತಾ ಇದ್ದಾರೆ. ನನಗೆ ಚರಿ ಬೇಡ, ಕೇಕ್ ಬೇಕು ಅಂತ ಹಠ ಮಾಡ್ತಿದ್ರು. ಆಫೀಸೆಲ್ಲ ಮುಗಿಸ್ಕೊಂಡು ನಾನು ಈವ್ನಿಂಗು 6:30 ಆಗಿತ್ತು. ಮನೆಗೆ ಹೋಗ್ತಾಯಿದ್ದೀನಿ ರ್ಯಾಪಿಡೋ ಬುಕ್ ಮಾಡಿಕೊಂಡು. ಆಲ್ಮೋಸ್ಟ್ ನೋಡಿಕ್ಲ ಈವ್ನಿಂಗ್ ಆಗಿದ್ದು ವೆದರೆಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಮನೆಗೆ ಬಂದ ತಕ್ಷಣ ಕಸ ಗುಡಿಸಿ ಫ್ರೆಶ್ ಅಪ್ ಆಗಿ ಮಗಳಿಗೆಲ್ಲ ಫ್ರೆಶ್ ಅಪ್ ಮಾಡಿಸಿ ಇಲ್ಲಿ ದೀಪ ಹಚ್ಚಿ ಹಾಗೆ ನಾರ್ಮಲಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ ಇಲ್ಲ, ಅದಕ್ಕೋಸ್ಕರ ಒಬ್ಬರೇ ಅಲ್ವಾ, ಅಡುಗೆ ಏನು ಮಾಡೋ ಆಗಿರಲ್ಲ. ನಾವು ರೈಸ್ ಸ್ವಲ್ಪ ಬೇಳೆ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ಇಬ್ಬರೇ ಅಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಲೇಟಾಗಿ ಮಾಡೋಣ ಅಂತೇಳಿ ಆಲ್ಮೋಸ್ಟ್ 7:30 ಆಗೋಗ್ಬಿಟ್ಟಿತ್ತು. ನಾವು ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಷ್ಟರಲ್ಲಿ ಹೊರಗಡೆ ನಮ್ಮ ತುಳಸಿ ಗಿಡನೂ ಸ್ವಲ್ಪ ಗ್ರೋ ಆಗ್ತಿದೆ. ಬಟ್ ಅದು ಆ ಕಡೆ ಈ ಕಡೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟ್ರೈಟಾಗಿ ಬೆಳೀತಾ ಇಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಬೆಳೀತಾ ಇದೆ. ಆ್ಯಂಡ್ ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಹೆಡ್ಏಕ್ ಆಗಿಬಿಟ್ಟಿತ್ತು ನನಗೆ. ಹಸ್ಬೆಂಡ್ ಇಲ್ಲ ಅಂದರೆ ಆಲ್ಮೋಸ್ಟ್ ನನಗೆ ಏನೋ ಒಂಥರ ಕಳ್ಕೊಂಡಂಗೆ ಆಗಿಬಿಟ್ಟಿರುತ್ತೆ. ಅವರಿದ್ರೇ ಸರಿ ಮನೆಯಲ್ಲಿ. ಇಲ್ಲಿ ಸುಮಾ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ವೈಫು ಬರ್ತಾರೆ ಇಲ್ಲಿ. ನನಗೂ 6 ಇಯರ್ಸಿಂದ ಪರಿಚಯ ಅವರು. ಇಲ್ಲೇ ಮನೆ ಇದೆ ಪಕ್ಕದಲ್ಲೇ, ನಾವು ಮಾಡಿರೋ ಕಡೆಯೇ. ಅವರು ಫಸ್ಟಿಂದನೂ ಇಲ್ಲೇ ಇದ್ದಾರೆ 3 ಇಯರ್ಸಿಂದ. ಆ್ಯಂಡ್ ಇಲ್ಲಿ ಬಂದಿದ್ದರು, ಮಾತಾಡ್ತಾ ಇದ್ದೆ, ಏನೇನೋ ಹೇಳ್ತಿದ್ರು. ಅವರು ಬರ್ತಾರೆ ಪಾಪ, ಅವರು ಒಬ್ಬರೇ ಇರ್ತಾರೆ ಮನೆಯಲ್ಲಿ. ನಾನು ಆಫೀಸಿಂದ ಹೋಗಿದ ತಕ್ಷಣ ಕಾಲ್ ಮಾಡ್ತಾಯಿರ್ತಾರೆ, ಬರ್ತೀನಿ ಯಾಕಂತ ಬನ್ನಿ ಅಂತ ಹೇಳಿದಾಗ ಬಂದು ಮಾತಾಡ್ಕೊಂಡು ಒಂದು ಅರ್ಧ ಗಂಟೆ 1 ಅವರ್ ಇರ್ತಾರೆ. ಅವ್ರಿಗೂ ಮಕ್ಕಳಿದ್ದಾವೆ, ಸ್ವಲ್ಪ ಆಟ ಆಡ್ತಾರೆ. ನನ್ನ ಮಗಳು ಅಷ್ಟು ಅವ್ರ ಜೊತೆ ಆಟ ಆಡೋದಿಲ್ಲ, ಅವರು ಇವ್ರ ಜೊತೆ ಆಟ ಆಡೋದಿಲ್ಲ. ಬಾಣಾವರದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡಿಸ್ತಾಯಿದ್ರು ನನ್ನ ಮಗಳನ್ನ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಪಾರ್ಸಲ್ ಬಂತು. ನಮ್ಮ ಹಸ್ಬೆಂಡ್ ಯಾವಾಗ ಏನು ಬುಕ್ ಮಾಡಿರ್ತಾರೆ ಅಂತಲೇ ಗೊತ್ತಾಗಲ್ಲ. ಮತ್ತೆ 3rd ಫ್ಲೋರಿಂದ ಏನು ಮಾಡ್ತಾ ಇದೆಯಾ ಕಂದ? ಬೇಡನೇ ತಳ್ಬೇಡ, ಬಿದ್ದಾಗ್ತಾ ಇದ್ದೀನಿ. ಯಪ್ಪ ಬಿದ್ದದೆ. ಕೊಡು ಕ್ಲಿಪ್ ಕೊಡು. ಬೇಡ ಚಿನ್ನಮ್ಮ ಕಂದ. ರಾಜಕುಮಾರಿ ಫುಲ್ ಪ್ರೆಸ್ ಮಾಡೋದು, ಶಕ್ತಿ ಎಲ್ಲ ಬಿಟ್ಟು. ಯಪ್ಪ ಈ ಮಕ್ಕಳಿಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾನೆ ದೇವರು. ಬಿದ್ದು ಬೀಳಿ. ಅವತ್ತು ಆ್ಯಂಡ್ ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿದ್ಮೇಲೆ ನಾನು ಪಾತ್ರೆಗಳು ನೋಡಿ ಇಬ್ಬರೇ ಇದ್ದರೂ ಎಷ್ಟೊಂದು ಇರುತ್ತೆ. ನೀಟಾಗೆಲ್ಲ ತೊಳೆದು ಪಾತ್ರೆಗಳನ್ನೆಲ್ಲ ನೀಟಾಗಿ ಶಿಂಕೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಶಿಂಕ್ ಏನೋ ಗೊತ್ತಿಲ್ಲ, ಸ್ವಲ್ಪ ನೀರು ಬಿದ್ದರೂ ಸಹ ಕರೆ ಆಗ್ತಾ ಇರುತ್ತೆ. ತುಂಬ ಉಜ್ಜಿ ಕ್ಲೀನ್ ಮಾಡ್ತಾಯಿದ್ದೀನಿ.
ಆ್ಯಂಡ್ ಊಟ ಎಲ್ಲ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಮಗಳಿಗೆ ಮಾತ್ರ ಊಟ ಮಾಡಿಸಿ ಮಲಗಿಸಿ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಇವತ್ತಿನ ನಂದು ಸಿಂಪಲ್ ಆ್ಯಂಡ್ ಲಿಟಲ್ ಬಿಟ್ ಸ್ಯಾಡ್ ಡೇ ಆಗಿತ್ತು. ಆ್ಯಂಡ್ ಮನೇಲಿ ಯಾರೂ ಇಲ್ಲಾಂದರೆ ಒಂಥರ ಬೇಜಾರು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.